ಯೇಸು ನಾಮದಲ್ಲಿ ತಕ್ಷಣವೇ ನಿಮ್ಮಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಯೇಸು ನಾಮದಲ್ಲಿ ನಿಮ್ಮ ಮೂಳೆಗಳಲ್ಲಿ ತಕ್ಷಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಿಮ್ಮ ಲಿವರ್ ಅಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಿಮ್ಮ ಲಂಗ್ಸ್ ಅಲ್ಲಿ ಶ್ವಾಸಕೋಶದಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಯೇಸು ನಾಮದಲ್ಲಿ ಲಿವರ್ ಅಲ್ಲಿ ತಕ್ಷಣವೇ ಸ್ವಸ್ಥತೆ ಉಂಟಾಗಲಿ. ಆಮೆನ್. ತಕ್ಷಣವೇ ನಿಮ್ಮ ಕಿಡ್ನಿಯಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಮಕ್ಕಳೇ ಇದ್ದಿಲ್ಲ, ಗಂಡು ಮಗು ಬೇಕಂತ ಗಂಡು ಮಗುನೇ ಬೇಡ್ಕೊಂಡ್ವಿ. 10 ವರ್ಷ ಆದರೂ ನನಗೆ ಮಕ್ಕಳು ಕೊಟ್ಟಿದ್ದಿಲ್ಲ. ದೇವ್ರು ಒಳ್ಳೆ ಉತ್ತಮವಾದ ಒಂದು ಗಂಡು ಮಗು ಕೊಟ್ಟಂದರೆ ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ನನಗೆ ಇವಾಗ 1 ವರ್ಷ 1.5 ವರ್ಷದಿಂದ ಈ ಪಕ್ಕೆ ಭಾಳ ನೋವು ಬರೋದು, ಗಡ್ಡೆ ಇತ್ತು. ಇವತ್ತು ದೇವರು ನನಗೆ ಕಾಲು ಕೂಡ ಭಾಳ ನೋವು ಬರೋದು, ಕೂತ್ಕೊಂಡ್ರೆ ಮ್ಯಾಕೆ ಎದ್ದಳಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ನೋವು, ಬಾಧೆ ಅಂದರೆ ಬಾಧೆ. ದೇವರು ಇವತ್ತು ಸ್ವಸ್ಥತೆ ಪ್ರೇಯರಲ್ಲಿ ಬಲವಾಗಿ ಪ್ರಾರ್ಥನೆ ಮಾಡಿದ್ರು. ಸಾಕ್ಷಿಯಾಗಿ ನಾನು ನಿಂದಿರ್ಬೇಕಪ್ಪ, ಸಾಕ್ಷಿ ಹೇಳಿ ಹೋಗ್ಬೇಕು ಇವತ್ತು ಅಂತ ಕಣ್ಣೀರಲ್ಲಿ ಪ್ರಾಯರ ಮಾಡಿದೆ. ದೇವರೆಲ್ಲ ಬಿಡುಗಡೆ ಮಾಡಿದಾನೆ, ನೋವು ಕೂಡ ಇಲ್ಲ. ಈಗ ನನ್ನ ಸಾಕ್ಷಿ ಕೇಳಿ ಅನೇಕ ಆತ್ಮಗಳು, ಅನೇಕ ಜನಗಳು ಬಂದು ಅವ್ರಿಗೂ ಕೂಡ ಬಿಡುಗಡೆ ಆಗಲಿ. ದೇವ್ರ ನಮ್ಗೆ ಸ್ತೋತ್ರ. ನನಗೆ 4 ಜನ ಹೆಣ್ಮಕ್ಳಾಗಿದ್ರು. ನನಗೆ 10 ವರ್ಷ ಗಂಡು ಮಗು ಆಗಿದ್ದಿಲ್ಲ. ಇಲ್ಲಿಗೆ ಬಂದ್ಮೇಲೆ ದೇವರು ಗಂಡು ಮಗನ ಕೊಟ್ಟಿದ್ದಾನೆ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮ ಯಜಮಾನ್ರಿಗೆ ಶುಗರ್ ಜಾಸ್ತಿ ಆಗಿ ಕಾಲು ಗ್ಯಾಂಗ್ರೀನ್ ಆಗೈತೆ ಅಂತ ಹೇಳಿದ್ರು. ಬೆಂಗಳೂರೆಲ್ಲ ತಿರುಗಿ ಬಂದು ಕಾಲು ತೆಗೀರಿ, ಮತ್ತೆ ತೆಗಿತಿದ್ರೆ ಅವ್ರು ವಾಸಿ ಆಗಲ್ಲ, ಇದರಲ್ಲೇ ಹೋಗ್ತಾರೆ ಅಂತ ಹೇಳಿದ್ರು. ನಾವು ಮತ್ತೆ ಚಿಕ್ಕಜೋಗಳಲ್ಲಿ ಸಾಕ್ಷಿ ಕೇಳಿದ್ವಿ. ಆಲಯದ ಮೂಲಕವಾಗಿ ದೇವ್ರು ನಮ್ಮನ್ನು ಸ್ವಸ್ಥ ಮಾಡಿ ಬಿಡುಗಡೆ ಮಾಡಿ ಯಾವ ಆಪರೇಷನ್ ಇಲ್ಲದಂತೆ ದೇವ್ರು ಗುಣಪಡಿಸಿದಾನೆ. ಇದು ಚೆನ್ನಾಗಿ ಮಾಡಿದಕ್ಕಾಗಿ ದೇವ್ರು ಕೋಟಿ ಸ್ವಸ್ಥ. ನಮ್ಮ ಗಂಡ ಭಾಳ ಕೊಡ್ತಿದ್ರು. ನಾವು ಪ್ರತಿ ವಾರ ಬಂದು ಫಾಸ್ಟ್ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗುವಾಗ ದೇವರು ಸ್ವಚ್ಛ ಮಾಡಿದಾನೆ, ಕುಡಿಯೋದು ಬಿಟ್ಟನೆ ಚೆನ್ನಾಗಾಗುತ್ತೆ. ಪ್ರತಿ ವಾರ ನಾವು ಬರ್ತಾ ಇದ್ದೀವಿ, ಹಾಲಕ್ಕೆ ಬರ್ತೀವಿ, ಚೆನ್ನಾಗಿದ್ದೀವಿ. ಇವಾಗ ಕೋಟಿ ದೇವರು ಒಂದು ಕ್ಷಣದಲ್ಲಿ ಎಲ್ಲವನ್ನು ಬದಲಾಯಿಸಬಲ್ಲನು. ದೇವರು ಒಂದು ಕ್ಷಣದಲ್ಲಿ ಎಲ್ಲವನ್ನು ಬದಲಾಯಿಸಬಲ್ಲನು. ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆದನು. ಮಗನೇ ಸಹೋದರ ಸಹೋದರಿ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಸ್ಟೋರಿ ಬರ್ತದೆ. ಏನು ಸ್ಟೋರಿಯಪ್ಪ ಅಂದರೆ, ಅಲ್ಲಿ ಒಂದು ಬೆತ್ಸತ ಅನ್ನುವಂಥ ಒಂದು ಕೊಳ ಇದೆ. ಆ ಕೊಳದ ಹತ್ರ 5 ಮಂಟಪಗಳಿದೆ. ಆ 5 ಮಂಟಪಗಳಲ್ಲಿ ಅನೇಕ ರೋಗಿಗಳು ಅಲ್ಲಿ ಬಿದ್ದುಕೊಂಡಿದ್ದಾರೆ. ಯಾಕೆ ಅಲ್ಲಿ ಬಿದ್ದುಕೊಂಡಿದ್ದಾರೆ ಅಂದರೆ, ಅಲ್ಲಿ ಬೆತ್ಸತ ಅಂತ ಒಂದು ಕೊಳ ಇದೆ. ಆ ಕೊಳದಲ್ಲಿ ಅವಾಗವಾಗ ನೀರು ಉಕ್ತಾ ಇರ್ತದೆ. ಆ ರೀತಿ ನೀರು ಉಕ್ಕುವಾಗ ಯಾರು ಹೋಗಿ ತಬಕ್ಕಂತೇಳಿ ಆ ನೀರಲ್ಲಿ ಬೀಳ್ತಾರೋ ಅವರು ಸ್ವಸ್ಥತೆ ಆಗ್ತಾರೆ, ಅವರು ಗುಣ ಆಗ್ತಾರೆ, ಅವರು ವಾಸಿ ಆಗ್ತಾರೆ. ಅದಕ್ಕೋಸ್ಕರ ಆ ಕೊಳದಲ್ಲಿ ನೀರು ಯಾವಾಗ ಉಕ್ಕುತ್ತಪ್ಪ ಅಂತ ಅನೇಕ ರೋಗಿಗಳು ಕಾದ್ಕೊಂಡು ಕೂತ್ಕೊಂಡಿದ್ದಾರೆ. ನೀರು ಉಕ್ಕಿದ ಕೂಡಲೇ ದುಬುಕ್ಕಂತ ಅದರಲ್ಲಿ ಬಿದ್ದು ಅವರು ಸ್ವಸ್ಥತೆ ಆಗ್ತಾರೆ. ಆದರೆ ಅಲ್ಲಿ ಒಬ್ಬ ವ್ಯಕ್ತಿ ಪಾರ್ಶ್ವವಾಯು ರೋಗದಿಂದ 38 ವರ್ಷಗಳ ಕಾಲ ಆ ಬೆತ್ಸತ ಕೊಳದ ಹತ್ರ ಬಿದ್ದುಕೊಂಡಿದ್ದಾನೆ. ಆ ನೀರು ಉಕ್ಕದು ಕಾಯ್ತಾ ಇದ್ದಾನೆ. ಯಾಕೆ ಕಾಯ್ತಾನಂದರೆ, ಆ ನೀರಲ್ಲಿ ನಾನು ಬಿದ್ದು ಬಿಡೋಣಂತ ಕಾಯ್ತಾ ಇದ್ದಾನೆ. ಆ ನೀರು ಉಕ್ಕಿದ ಕೂಡಲೇ ಅವನಿಗಿಂತ ಮುಂಚೆ ಇನ್ನೊಬ್ಬನ ಅದರಲ್ಲಿ ಬಿದ್ದು, ಅವನಿಗಿಂತ ಮುಂಚೆ ಇನ್ನೊಬ್ಬನ ಅದರಲ್ಲಿ ಧುಮುಕಿ ಅವನು ಸ್ವಸ್ಥತೆ ಹೊಂದುತ್ತಾ ಇದ್ದಾರೆ. ಅವರು ಸ್ವಸ್ಥತೆ ಹೊಂದುತ್ತಾ ಇದ್ದಾರೆ, ಬೇರೆಯವ್ರಿಗೆ ಬಿಡುಗಡೆ ಹೊಂದುತ್ತಾ ಇದ್ದಾರೆ. ಆದರೆ ಇವನು ಸ್ವಸ್ಥತೆ ಮಾತ್ರ ಮುಂದುಡ್ಕೊಂಡು ಹೋಗ್ತಾ ಇದೆ. ನಾನು ಮುಳುಗನ ಅನ್ನೋಷ್ಟರಲ್ಲಿ ಇನ್ನೊಬ್ಬನು ಮುಳುಗ್ತಾ ಇದ್ದಾನೆ, ನಾನು ಇಳಿಯನ ಅನ್ನೋಷ್ಟರಲ್ಲಿ ಇನ್ನೊಬ್ಬನು ಇಳಿತಾ ಇದ್ದಾನೆ. ಆದ್ದರಿಂದ ಅವನ ಸ್ವಸ್ಥತೆ, ಅವನ ಬಿಡುಗಡೆ ಮುಂದುಡ್ಕೊಂಡು 38 ವರ್ಷಗಳು ಮುಂದುಡ್ಕೊಂಡು ಹೋಗಿದೆ. ಆವಾಗ ಅವನ ಹೃದಯದಲ್ಲಿ ಅಂದುಕೊಳ್ತಾನೆ, ನಾನು ಯಾವಾಗ ಸ್ವಸ್ಥತೆ ಆಗ್ತೀನೋ
ನಾನು ಕೂಡ ಯಾವಾಗ ಈಗ ನನಗೆ ಕಾಲುಗಳು ಬಂದು ಎದ್ದು ನಡಿತೀನೋ, ಆ ಒಳ್ಳೆ ಕ್ಷಣ ಯಾವಾಗ ಬರ್ತದೋ, ಆ ಒಳ್ಳೆ ದಿನ ಯಾವಾಗ ಬರ್ತದೋ, ನಾನು ಕೂಡ ಸ್ವಸ್ಥತೆ ಹೊಂದಿ ಎಲ್ಲರ ಥರ ಸಾಕ್ಷಿ ಕೊಡುವಂಥ ಆ ಕ್ಷಣ, ಆ ದಿನ ಯಾವಾಗ ಬರ್ತದೋ ಅಂತ ಹೃದಯದಲ್ಲಿ ಅಂದುಕೊಳ್ತಾ ಇದ್ದಾನೆ, ಹೃದಯದಲ್ಲಿ ಬಾಧೆ ಪಡ್ಕೊಳ್ತಾ ಇದ್ದಾನೆ. ನನಗಿಂತ ಮುಂಚೆ ಬಂದವರೆಲ್ಲ, ನನಗಿಂತ ಮುಂಚೆ ಬಂದು ಎಲ್ಲರೂ ಸ್ವಸ್ಥ ಆಗ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಬಂದವರು ಸ್ವಸ್ಥಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಆದರೆ ನಾನು ಮಾತ್ರ ಹಂಗೆ ಇದ್ದೀನಿ. ನನಗೂ ಒಳ್ಳೆ ದಿನ ಯಾವಾಗ ಬರ್ತದೋ, ನಾನು ಸ್ವಸ್ಥತೆ ಹೊಂದೋ ದಿನ ಯಾವಾಗ ಬರ್ತದೋ, ನಾನು ಸಾಕ್ಷಿ ಕೊಡುವಂಥ ದಿನ ಯಾವಾಗ ಬರ್ತದೋ ಅಂತ ಹೃದಯದಲ್ಲಿ ಅಂದುಕೊಳ್ತಾ ಇದ್ದಾನೆ, ಹೃದಯದಲ್ಲಿ ಅಂದುಕೊಳ್ತಾ ಇದ್ದಾನೆ. ಅವನ ಹೃದಯದಲ್ಲಿ ಹಂಗೆ ಅಂದುಕೊಳ್ಳುವಷ್ಟರಲ್ಲಿ, ಅವನ ಹೃದಯದಲ್ಲಿ ಹಂಗೆ ಅಂದುಕೊಳ್ಳುವಷ್ಟರಲ್ಲಿ ಯೇಸಯ್ಯ ಅವನ ಹತ್ರ ಬಂದಿದ್ದಾನೆ. ಯೇಸಯ್ಯ ಅವನ ಹತ್ರ ಬಂದಿದ್ದಾನೆ. ಯೇಸಯ್ಯ ಅವನ ಹತ್ರ ಬಂದು ಒಂದು ಮಾತು ಕೇಳ್ತಾನೆ, ಮಗನೇ ನಿನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟು, ಮಗನೇ ನಿನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟು, ಮಗನೇ ನಿನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟು ಅಂತ ಕೇಳ್ತಾನೆ. ಆ ರೀತಿ ಕೇಳುವಾಗ ಆ ಪಾರ್ಶ್ವವಾಯು ರೋಗಿ ಹೇಳ್ತಾನೆ, ಅಯ್ಯ ನಾನು ನೀರಲ್ಲಿ ಇಳಿಬೇಕಂತ ಇದ್ದರೆ, ನಾನು ಕೊಳದಲ್ಲಿ ಇಳಿಬೇಕಂತ ಇದ್ದರೆ ನನಗಿಂತ ಮುಂಚೆ ಇನ್ನೊಬ್ಬನು ಇಳಿದು ಸ್ವಸ್ಥತೆ ಹೊಂದುತ್ತಾ ಇದ್ದಾನೆ. ಅಯ್ಯ, ನನ್ನನ್ನು ಕೊಳದೊಳಗೆ ಇಳಿಸೋರು ಯಾರೂ ಇಲ್ಲ. ಅಯ್ಯ, ನನ್ನನ್ನು ಕೊಳದೊಳಗೆ ಇಳಿಸೋರು ಯಾರೂ ಇಲ್ಲ. ಅಯ್ಯ, ನನ್ನನ್ನು ಕೊಳದೊಳಗೆ ಇಳಿಸೋರು ಯಾರೂ ಇಲ್ಲ ಅಂತ ಹೇಳ್ತಾನೆ. ಆಗ ಯೇಸಯ್ಯ ಅಂತಾನೆ, ಎದ್ದು ನಿನ್ನ, ಅಂದರೆ ನನ್ನನ್ನು ಕೊಳದೊಳಗೆ ಇಳಿಸೋರು ಯಾರೂ ಇಲ್ಲ ಅಂದರೆ ಅರ್ಥ ಏನಂದರೆ, ನನಗೆ ಮನಸ್ಸುಂಟು ಸ್ವಸ್ಥ ಆಗಲಿಕ್ಕೆ, ನನಗೆ ಮನಸ್ಸುಂಟು ಗುಣ ಆಗಲಿಕ್ಕೆ, ನನಗೆ ಮನಸ್ಸುಂಟು ವಾಸಿ ಆಗಲಿಕ್ಕೆ ಅಂತ ಹೇಳ್ತಾನೆ. ಆ ರೀತಿ ಹೇಳಿದ ಕೂಡಲೇ ಯೇಸಯ್ಯ ಅಂತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಆ ರೀತಿ ಹೇಳುವಾಗಲೇ ದೇವ್ರ ಶಕ್ತಿ ಅವನ ಮೇಲೆ ಬಂದಿದೆ, ದೇವ್ರ ಬಲ ಅವನ ಮೇಲೆ ಬಂದಿದೆ. ಅವನು ಎದ್ದು ನಡೆದಾಡಿದ್ದಾನೆ, ಅವನು ಎದ್ದು ನಡೆದಾಡಿದ್ದಾನೆ, ಅವನು ಎದ್ದು ನಡೆದಾಡಿದ್ದಾನೆ. ಹಲ್ಲೆಲೂಯ. ಮಗನಿ ಮಗಳೇ, ಸೋದರ ಸೋದರಿ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವ್ರು ನಿಮ್ಮ ಜೊತೆಗೆ ಮಾತಾಡೋದು, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವ್ರು ನಿಮ್ಮ ಜೊತೆಗೆ ಮಾತಾಡೋದು, ಈ ವಾಕ್ಯದ ಮೂಲಕ ಆನ್ಲೈನಲ್ಲಿ ಈ ವಾಕ್ಯ ನೋಡೋರ ಜೊತೆ ದೇವ್ರು ಮಾತಾಡೋದು, ಮೊದಲೇ ಲೈನಲ್ಲಿ ಕೂತವ್ರ ಜೊತೆ ದೇವ್ರು ಮಾತಾಡೋದು, ಮಧ್ಯದಲ್ಲಿ ಕೂತವ್ರ ಜೊತೆ ದೇವ್ರು ಮಾತಾಡೋದು, ಹಿಂದೆ ಕೂತವ್ರ ಜೊತೆ ದೇವ್ರು ಮಾತಾಡೋದು, ಈ ಕಡೆ ಭಾಗದಲ್ಲಿ ಕೂತವ್ರ ಜೊತೆ ದೇವ್ರು ಮಾತಾಡೋದು. ಚೆನ್ನಾಗಿ ಕೇಳಿಸ್ಕೊಳ್ರಿ. ಆ 38 ವರ್ಷಗಳ ಕಾಲ ಪಾರ್ಶ್ವವಾಯು ರೋಗದಲ್ಲಿ ಬಿದ್ದ ವ್ಯಕ್ತಿಯನ್ನು ಸ್ವಸ್ಥ ಮಾಡಲಿಕ್ಕೆ ಯೇಸುವೇ ಬಂದಿದ್ದಾನೆ, ಯೇಸುವೇ ಬಂದಿದ್ದಾನೆ, ಯೇಸುವೇ ಬಂದಿದ್ದಾನೆ. ಇವತ್ತು ದೇವರು ಹೇಳ್ತಾನೆ, ಹಲ್ಲೆಲೂಯ, ಯಾರೋ ಒಬ್ಬ ವ್ಯಕ್ತಿನ ದೇವರು ನಿಮ್ಮ ಸಹಾಯಕ್ಕೆ ಕಳಿಸ್ಕೊಟ್ಟು ನಿಮ್ಮ ಎಲ್ಲ ಹಿಂದಿನ ಕಷ್ಟಗಳನ್ನ ದೇವ್ರು ಬದಲಾಯಿಸ್ತಾನೆ. ಯಾರೋ ಒಬ್ಬ ಮಾರ್ಗದರ್ಶಕನನ್ನು ದೇವರು ನಿಮ್ಮ ಸಹಾಯಕ್ಕೆ ಕಳಿಸ್ಕೊಟ್ಟು ಆತನ ಮೂಲಕ ಜೀವನ ಪಾಠಗಳನ್ನ ಕಲ್ತ್ಕೊಳ್ಳುವಂತೆ ಮಾಡಿ ನಿಮ್ಮ ಸ್ಥಿತಿಗಳನ್ನ ದೇವರು ಬದಲಾಯಿಸ್ತಾನೆ. ದೇವರು ಯಾವುದೋ ಒಂದು ಅನುಭವವನ್ನು ನಿಮಗೆ ಕೊಟ್ಟು, ಯಾವುದೋ ಒಂದು ಅನುಭವವನ್ನು ನಿಮಗೆ ಕೊಟ್ಟು ಆ ಅನುಭವದ ಮೂಲಕ ಇಡೀ ನಿಮ್ಮ ಜೀವನಕ್ಕೆ ಬೇಕಾದಂಥ ಪಾಠವನ್ನು ಕಲಿಸಿ ನಿಮ್ಮ ಕೆಟ್ಟ ಒಂದು ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸ್ತಾ ಇದ್ದಾನೆ. ದೇವರು ಯಾವುದೋ ಒಂದು ಆಲೋಚನೆ ಕೊಟ್ಟು ಆ ಆಲೋಚನೆ ಮೂಲಕವಾಗಿ ಇಡೀ ನಿಮ್ಮ ಲೈಫನ್ನು ದೇವರು ಬದಲಾಯಿಸ್ತಾ ಇದ್ದಾನೆ. ದೇವರು ಯಾವುದೋ ಒಂದು ಹೊಸ ಅವಕಾಶವನ್ನು ಕೊಟ್ಟು ಆ ಅವಕಾಶದ ಮೂಲಕ ನಿಮ್ಮ ಜೀವಿತನ ದೇವರು ಬದಲಾಯಿಸ್ತಾ ಇದ್ದಾನೆ, ನಿಮ್ಮ ಕುಟುಂಬನ ದೇವರು ಬದಲಾಯಿಸ್ತಾ ಇದ್ದಾನೆ, ನಿಮ್ಮ ಮಕ್ಕಳ ದೇವರು ಬದಲಾಯಿಸ್ತಾ ಇದ್ದಾನೆ, ನಿಮ್ಮ ದುಡಿಮೆಗಳ ದೇವರು ಬದಲಾಯಿಸ್ತಾ ಇದ್ದಾನೆ, ನಿಮ್ಮ ವ್ಯಾಪಾರಗಳ ದೇವರು ಬದಲಾಯಿಸ್ತಾ ಇದ್ದಾನೆ, ಈ ಸೇವೆನ ದೇವರು ಬದಲಾಯಿಸ್ತಾ ಇದ್ದಾನೆ. ಚಪ್ಪಾಳೆ ತಟ್ಟುವಾಗ ಶಕ್ತಿ ಇಳಿಯಲಿ, ಶಕ್ತಿ ಇಳಿಯಲಿ, ಶಕ್ತಿ ಇಳಿಯಲಿ, ಫಲ ಇಳಿಯಲಿ. ಹಲ್ಲೆಲೂಯ. ಯಾರೋ ಒಬ್ಬ ವ್ಯಕ್ತಿನ ದೇವರು ನಿಮ್ಮ ಸಹಾಯಕ್ಕೆ ಕಳಿಸಿ ನಿಮ್ಮ ಜೀವಿತನ ದೇವರು ಬದಲಾಯಿಸ್ತಾನೆ.
ಒಬ್ಬ ಮಾರ್ಗದರ್ಶಕನನ್ನು ದೇವರು ಕಳಿಸಿ ಅವನ ಮೂಲಕ ಜೀವನ ಪಾಠ ಕಲಿಯುವಂತೆ ಮಾಡಿ ನಿಮ್ಮ ಕೆಟ್ಟ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸ್ತಾನೆ. ಯಾವುದೋ ಒಂದು ಅನುಭವ, ಯಾವುದೋ ಒಂದು ಅವಕಾಶ ನಿಮ್ಮ ಜೀವಿತದಲ್ಲಿ ದೇವರು ಬರಮಾಡಿ ನಿಮ್ಮ ಕೆಟ್ಟ ಪರಿಸ್ಥಿತಿಗಳನ್ನು, ಭಯಂಕರ ಕಠಿಣ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಇವಾಗ ಒಂದು ಮಾತು ಹೇಳ್ತೀನಿ, ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ಈ ಮಾಟ ವಿನಿಮಿ ದಿಮ್ಮ ತಿರುಗಿತೆ ಚಪ್ಪಟ್ಲು ತಟ್ಟಂಡಿ. ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ದೇವರು ಕೊಡುವ ಒಬ್ಬ ವ್ಯಕ್ತಿ, ದೇವರು ಕೊಡುವ ಒಂದು ಮಾರ್ಗದರ್ಶನ, ದೇವರು ಕೊಡುವ ಒಂದು ಅನುಭವ, ದೇವರು ಕೊಡುವ ಒಂದು ಆಲೋಚನೆ, ದೇವರು ಕೊಡುವ ಒಂದು ಆಶೀರ್ವಾದ, ದೇವರು ಕೊಡುವ ಒಂದು ಮಾತು, ದೇವರು ಕೊಡುವ ಒಂದು ತಿರುವು, ದೇವರು ಕೊಡುವ ಒಂದು ಹೊಸ ದಾರಿ, ದೇವರು ಕೊಡುವ ಒಂದು ಹೊಸ ಅವಕಾಶ, ದೇವರು ಕೊಡುವ ಒಂದು ಹೊಸ ಹಾಡು, ದೇವರು ಕೊಡುವ ಒಂದು ಹೊಸ ಅವಕಾಶ, ದೇವರು ಕೊಡುವ ಒಂದು ಹೊಸ ಭೇಟಿ, ದೇವರು ಕೊಡುವ ಒಂದು ಹೊಸ ಆಲೋಚನೆ, ದೇವರು ಕೊಡುವ ಒಂದು ಹೊಸ ತಿರುವು ನಿಮ್ಮ ಜೀವಿತವನ್ನೇ ಬದಲಾಯಿಸ್ತದೆ, ನಿಮ್ಮ ಬದುಕನ್ನೇ ಬದಲಾಯಿಸ್ತದೆ, ನಿಮ್ಮ ಚರಿತ್ರೆಯನ್ನು ಬದಲಾಯಿಸ್ತದೆ, ನಿಮ್ಮ ಇತಿಹಾಸನೇ ಬದಲಾಯಿಸ್ತದೆ, ನಿಮ್ಮ ಜೀವಿತವನ್ನೇ ಬದಲಾಯಿಸ್ತದೆ. ಯೇಸು ರಕ್ತಮೇ ಜಯಂ, ಯೇಸು ರಕ್ತಮೇ ಜಯಂ. ಪ್ರೈಸ್ ದ ಲಾರ್ಡ್. ಪಕ್ಕದಾಗಿರೋರ್ಗೆ ಹೇಳ್ರಿ, ದೇವರು ಕೊಡುವ ಒಂದು ಮಾರ್ಗದರ್ಶನ, ದೇವರು ಕೊಡುವ ಒಂದು ಅನುಭವ, ದೇವರು ಕೊಡುವ ಒಂದು ಆಲೋಚನೆ, ದೇವರು ಕೊಡುವ ಒಂದು ಮಾತು, ದೇವರು ಕೊಡುವ ಒಂದು ಭೇಟಿ, ದೇವರು ಕೊಡುವ ಒಂದು ಹೊಸ ದಾರಿ, ದೇವರು ಕೊಡುವ ಒಂದು ಅವಕಾಶ, ದೇವರು ಕೊಡುವ ಒಂದು ಹೊಸ ಹಾಡು ನಿಮ್ಮ ಕಥೆನೇ ಬದಲಾಯಿಸ್ತದೆ, ನಿಮ್ಮ ಕಥೆನೇ ಬದಲಾಯಿಸ್ತದೆ, ನಿಮ್ಮ ಜೀವಿತನೇ ಬದಲಾಯಿಸ್ತದೆ, ನಿಮ್ಮ ಕುಟುಂಬನ ಬದಲಾಯಿಸ್ತದೆ, ನಿಮ್ಮ ಮಕ್ಕಳನ್ನ ಬದಲಾಯಿಸ್ತದೆ, ನಿಮ್ಮ ಗಂಡನನ್ನು ಬದಲಾಯಿಸ್ತದೆ, ನಿಮ್ಮ ದುಡಿಮೆನ ಬದಲಾಯಿಸ್ತದೆ, ನಿಮ್ಮ ಸೇವೆಗಳನ್ನ ಬದಲಾಯಿಸ್ತದೆ. ಒಂದು ದೊಡ್ಡ ಪಟ್ಟಣದಲ್ಲಿ ಒಬ್ಬ ಹಿರಿಯ ಸೇವಕರು ತಮ್ಮ ಮಗ ದೇವ್ರ ಸೇವೆ ಮಾಡ್ತಾ ಇದ್ದಾರೆ. ಬಳ್ಳಾರಿ ಪಟ್ಟಣದಲ್ಲಿ ಒಬ್ಬ ಹಿರಿಯ ಸೇವಕರು, ಹಿರಿಯ ಬೋಧಕರು ಮತ್ತು ಅವ್ರ ಮಗ ಇಬ್ಬರು ದೇವ್ರ ಸೇವೆ ಮಾಡ್ತಾ ಇದ್ದಾರೆ. ಮಗ ಕೂಡ ಒಳ್ಳೆ ಯವನಸ್ಥರು, ದೇವರಿಂದ ಬಲವಾಗಿ ಉಪಯೋಗಿಸಲ್ಪಡುವಂಥ ಸೇವಕನು, ಅವ್ರ ಮಗನು ಕೂಡ, ಆ ಹಿರಿಯ ಸೇವಕರ ಮಗನು ಕೂಡ. ಆ ತಂದೆ ಮತ್ತು ಮಗ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಏನಂತ? ದೇವಾ, ನಮ್ಮ ಸೇವೆಯಲ್ಲಿ ಒಂದು ಬ್ರೇಕ್ ಥ್ರೂ ನಡಿಬೇಕು, ನಮ್ಮ ಸಭೆಯಲ್ಲಿ ಒಂದು ಬ್ರೇಕ್ ಥ್ರೂ ನಡಿಬೇಕು, ನಮ್ಮ ಜೀವಿತದಲ್ಲಿ ಒಂದು ಬ್ರೇಕ್ ಥ್ರೂ ನಡಿಬೇಕು, ಒಂದು ಅದ್ಭುತ ನಡಿಬೇಕು, ಒಂದು ಮಿರಾಕಲ್ ನಡಿಬೇಕು, ನಮ್ಮ ಜೀವಿತ ಒಂದು ಬ್ರೇಕ್ ಥ್ರೂ ಜರುಗಬೇಕು ಅಂತ ಎಷ್ಟೋ ಕಾಲದಿಂದ ಆ ಹಿರಿಯ ಸೇವಕರು ಮತ್ತು ಆ ಯವನಸ್ಥ ಸೇವಕನು, ತಂದೆ ಮತ್ತು ಮಗ ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಯ್ಯ, ನಮ್ಮ ಸೇವೆಯಲ್ಲಿ ಒಂದು ಬ್ರೇಕ್ ಥ್ರೂ ನೋಡಬೇಕು, ನಮ್ಮ ಮಿನಿಸ್ಟ್ರಿಯಲ್ಲಿ ಒಂದು ಬ್ರೇಕ್ ಥ್ರೂ ನೋಡಬೇಕು, ನಮ್ಮ ಮಗನ ಜೀವಿತದಲ್ಲಿ ಒಂದು ಬ್ರೇಕ್ ಥ್ರೂ ನಡಿಬೇಕಂತ ಪ್ರಾರ್ಥನೆ ಮಾಡುತ್ತಾ ದೇವರ ಹತ್ರ ಕಾಯ್ತಾ ಇದ್ದಾರೆ. ಅವರು ಪ್ರಾರ್ಥನೆ ಮಾಡುತ್ತಾ ದೇವರ ಹತ್ರ ಕಾಯ್ತಿರ್ಬೇಕಾದ್ರೆ ದೇವರು ಅವ್ರ ಮಗನಿಗೆ ಒಂದು ಹೊಸ ಹಾಡು ಕೊಟ್ಟಿದ್ದಾನೆ. ಒಂದು ಮಾತೇಳ, ಆ ಹಾಡು ಎಷ್ಟು ಫೇಮಸ್ ಆಗಿದೆ ಗೊತ್ತಾ? ಇಡೀ ಜಗತ್ತನ್ನು ಮುಟ್ಟಿದೆ. ದೇವಶೋತ್ರ ಹಂಗೇರಿ ದೇವಶೋತ್ರ. ಆ ಒಂದು ಹೊಸ ಹಾಡು ಆ ಯವನಸ್ಥ ಸೇವಕನನ್ನ ಇಡೀ ಜಗತ್ತಿಗೆ ಕರ್ಕೊಂಡೋಗಿದೆ.
ಎಷ್ಟೋ ದೇಶಗಳು ಕರ್ಕೊಂಡೋಗಿದೆ, ಇಂಗ್ಲೆಂಡಿಗೆ ಕರ್ಕೊಂಡೋಗಿದೆ, ಅನೇಕ ದೇಶಗಳು ಕರ್ಕೊಂಡೋಗಿದೆ. ಒಂದು ಹಾಡು, ದೇವರು ಕೊಟ್ಟ ಒಂದು ಹಾಡು, ದೇವರು ಕೊಟ್ಟ ಒಂದು ಹಾಡು ಆ ಸೇವಕನ ಜೀವಿತವನ್ನೇ ಬದಲಾಯಿಸಿದೆ. ಹಲ್ಲೆಲೂಯಾ. ಆ ಹಾಡು ಯಾವುದು ಗೊತ್ತಾ? ಹೇಳ್ತೀನಿ ಕೇಳಿಸ್ಕೊ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಎರಡು ಕೈಗಳತ್ತಿ ಓ ಎರಡು ಕೈಗಳತ್ತಾಡಿ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವು. ಸೂಪರ್. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವು. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ದೇವರು ಯವನಸ್ಥ ಸೇವಕನಿಗೂ ಈ ಒಂದು ಹೊಸ ಹಾಡು ಕೊಟ್ಟಿದ್ದಾನೆ. ಆ ಒಂದು ಹಾಡು, ದೇವರು ಕೊಟ್ಟ ಒಂದು ಹಾಡು ಇಡೀ ಜಗತ್ತಿಗೆ ಆ ಸೇವಕನನ್ನು ಕರ್ಕೊಂಡೋಗಿದೆ. ಅನೇಕ ದೇಶಗಳಿಗೆ ಆ ಸೇವಕನನ್ನು ಕರ್ಕೊಂಡೋಗಿದೆ. ಮಗನೇ, ಸಹೋದರ ಸಹೋದರಿ, ದೇವರು ಕೊಡುವ ಒಂದು ಹಾಡು ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ದೇವರು ಕೊಡುವ ಒಂದು ಹಾಡು ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ದೇವರು ಕೊಡುವ ಒಂದು ಮಾತು ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ದೇವರು ಕೊಡುವ ಒಂದು ಆಲೋಚನೆ ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ದೇವರು ಕೊಡುವ ಒಂದು ಆಶೀರ್ವಾದ ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ದೇವರು ಕೊಡುವ ಒಂದು ಅನುಭವ ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ದೇವರು ಕೊಡುವ ಒಂದು ಮಾರ್ಗದರ್ಶನ ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ದೇವರು ಕೊಡುವ ಒಂದೇ ಒಂದು ತಿರುವು ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ದೇವರು ಕೊಡುವಂಥ ಒಂದು ಅವಕಾಶ ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ಚಪಾಳೆ ತಟ್ಟಿ ದೇವರಿಗೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಳ್ರಿ, ಎಲ್ಲ ಪಕ್ಕದವ್ರಿಗೆ ಹೇಳ್ರಿ, ದೇವರು ಕೊಡುವ ಒಂದು ಅವಕಾಶ ಸಾಕು. ಹೇಳಿ ಮುಂದಕ್ಕೆ. ನಿಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. ದೇವರು ಕೊಡುವ ಒಂದು ಅವಕಾಶ ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ಆಮೆನ್. ಪ್ರೈಸ್ ದಿ ಲಾರ್ಡ್. 10 ಅವಕಾಶ ಬೇಕಾಗಿಲ್ಲ, 100 ಅನುಭವ ಬೇಕಾಗಿಲ್ಲ, 100 ಹಾಡು ಬೇಕಾಗಿಲ್ಲ, 100 ಮಾರ್ಗದರ್ಶನ ಬೇಕಾಗಿಲ್ಲ. ದೇವರು ಕೊಡುವ ಒಂದೇ ಅವಕಾಶ ಸಾಕು, ಒಂದೇ ಅನುಭವ ಸಾಕು, ಒಂದೇ ಮಾತು ಸಾಕು, ಒಂದೇ ಪ್ರಾರ್ಥನೆ ಸಾಕು, ಒಂದೇ ಭೇಟಿ ಸಾಕು, ಒಂದೇ ಮಾರ್ಗದರ್ಶನ ಸಾಕು. ಇಡೀ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ದುಡಿಮೆ, ನಿಮ್ಮ ವ್ಯಾಪಾರ, ನಿಮಗೆ ಸಂಬಂಧಪಟ್ಟದ್ದು ಎಲ್ಲವೂ ಬದಲಾಗಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಮೇರಿಕಾ ದೇಶದಲ್ಲಿ ಫುಟ್ಪಾತಲ್ಲಿ ಒಂದು ಹುಡುಗ ಕೂತ್ಕೊಂಡು ಅರ್ಧೋಗಿರೋ ಚಪ್ಪಲಿನ ಒಲಿಯುವಂಥ ಕೆಲಸ ಮಾಡ್ತಿರ್ತಾನೆ. ಅರ್ಧೋಗಿರುವಂಥ ಚಪ್ಪಲಿನ ಒಲಿಯುವಂಥ ಕೆಲಸ ಮಾಡ್ತಾ ಇರ್ತಾನೆ. ಆ ರೀತಿ ಕೆಲಸ ಮಾಡ್ತಾ ಮಾಡ್ತಾ ತಮ್ಮ ರಿಲೇಷನ್ಸ್ ಒಬ್ಬರು ಒಂದು ಚಪ್ಪಲಿ ಅಂಗಡಿ ಇಡ್ತಾರೆ. ಆ ಚಪ್ಪಲಿ ಅಂಗಡಿಯಲ್ಲಿ ಇವನಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಅವ್ರ ರಿಲೇಷನ್ಸ್ ಒಬ್ಬರು ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾನೆ, ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ರೀತಿ ಕೆಲಸ ಮಾಡುವಾಗ ಒಬ್ಬ ಸಂಡೇ ಸ್ಕೂಲ್ ಟೀಚರ್, ಅವ್ರ ಹೆಸರು ಹೇಳ್ತೀನಿ ಏನಂತ, ಒಬ್ಬ ಸಂಡೇ ಸ್ಕೂಲ್ ಟೀಚರ್ ಎಡ್ವರ್ಡ್ ಕಿಂಬೆಲ್ ಅನ್ನುವಂಥ ಸೇವಕರು. ಒಬ್ಬ ಸಂಡೇ ಸ್ಕೂಲ್ ಟೀಚರ್, ಆತನ ಹೆಸರು ಎಡ್ವರ್ಡ್ ಕಿಂಬೆಲ್ ಅನ್ನುವಂಥ
ಆ ಸೇವಕನ ಹೆಸರು. ಈತನಿಗೆ ಭಾರ ಏನಂದರೆ ಯೌವನಸ್ಥ ಮಕ್ಕಳನ್ನ ದೇವ್ರ ಕಡೆ ತಿರುಗಿಸ್ಬೇಕು, ಸ್ಟೂಡೆಂಟ್ಸ್ಗಳನ್ನ ದೇವ್ರ ಕಡೆ ತಿರುಗಿಸ್ಬೇಕು, ವಿದ್ಯಾರ್ಥಿಗಳನ್ನ ದೇವ್ರ ಕಡೆ ತಿರುಗಿಸ್ಬೇಕು, ಯೌವನ ಪ್ರಾಯದಲ್ಲಿರುವಂಥ ಪುರುಷ ಸ್ತ್ರೀಯರನ್ನು ದೇವ್ರ ಕಡೆ ತಿರುಗಿಸ್ಬೇಕಂತ ಈ ಎಡ್ವರ್ಡ್ ಕಿಂಬೆಲ್ ಅನ್ನುವಂಥ ಸಂಡೇ ಸ್ಕೂಲ್ ಟೀಚರ್ ಭಾರ. ಸಂಡೇ ಸ್ಕೂಲ್ ಟೀಚರ್ ಭಾರ, ಸಂಡೇ ಸ್ಕೂಲ್ ಟೀಚರ್ ಭಾರ. ಚೆನ್ನಾಗಿ ಕೇಳಿಸ್ಕೊಂಡ್ರಿ. ಈ ಸಂಡೇ ಸ್ಕೂಲ್ ಟೀಚರ್ ಒಂದಿನ ಈತನು ಕೆಲಸ ಮಾಡಿ ಈ ಹುಡುಗ ಕೆಲಸ ಮಾಡುವಂಥ ಚಪ್ಪಲಿ ಅಂಗಡಿಗೆ ಹೋಗಿ ಆ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಲ್ಲ ಹುಡುಗ, ಆ ಹುಡುಗನಿಗೆ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಹೇಳಿ, ಕ್ರಿಸ್ತನ್ ಯಾಕೆ ಈ ಲೋಕಕ್ಕೆ ಬಂದ, ಯಾಕೆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ಅನ್ನುವಂಥ ಆ ಸುವಾರ್ತೆಯನ್ನು ಆ ಯವನಸ್ಥನಿಗೆ ಹೇಳಿ, ಆ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಯವನಸ್ಥನನ್ನು ದೇವರ ಕಡೆ ತಿರುಗಿಸಿದಾನೆ. ಈ ಮಾತು ಹೇಳ್ತೀನಿ ದೇವ್ರ ಸ್ತೋತ್ರ. ಈ ಏನ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡೋಂಥ ಹುಡುಗನನ್ನ ದೇವ್ರ ಕಡೆ ತಿರುಗಿಸಿದ್ರಲ್ವಾ, ಏನಾಯ್ತು ಗೊತ್ತಾ? ಹಲ್ಲೆಲೂಯ. ಆ ಹುಡುಗ ಏನು ದೇವ್ರ ಕಡೆ ತಿರುಗಿದ, ಆ ಹುಡುಗ ಮುಂದೆ ಏನಾಗೇನು ಗೊತ್ತಾ? ಹಲ್ಲೆಲೂಯ. ಅಮೇರಿಕ ಮತ್ತು ಇಂಗ್ಲೆಂಡ್ ದೇಶವನ್ನ ಸುವಾರ್ತೆಯಿಂದ ಕದಲಿಸುವಂತೆ ದೇವರು ಆತನನ್ನು ಬಲವಾಗಿ ಉಪಯೋಗ ಮಾಡಿದ್ದಾನೆ. ಬಲವಾದ ಸುವಾರ್ತೆ ಸಾಧನವಾಗಿ ದೇವರು ಆ ಸೇವಕನ ಉಪಯೋಗ ಮಾಡಿದ್ದಾನೆ. ಕೇಳಿ, ಆ ಸೇವಕನ ಹೆಸರೇನು ಗೊತ್ತಾ? ಡಿ.ಎಲ್. ಮೂಡಿ. ನಾನೊಂದು ಮಾತು ಹೇಳ್ತೀನಿ. ಹಲ್ಲೆಲೂಯ. ಆ ಸಂಡೇ ಸ್ಕೂಲ್ ಟೀಚರ್ ಆ ಹುಡುಗನ ಜೊತೆ ಕಳೆದ ಒಂದು ಭೇಟಿ, ಆ ಹುಡುಗನ ಜೊತೆ ಕಳೆದ ಒಂದು ಅವಕಾಶ, ಆ ಹುಡುಗನ ಜೊತೆ ಮಾಡಿದ ಒಂದು ಪ್ರಾರ್ಥನೆ ಕ್ಷಣ ಆ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಹುಡುಗನ ಜೀವಿತವೇ ದೇವರು ಬದಲಾಯಿಸಿದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಚಪ್ಪಾಳೆ ತಟ್ಟುವಾಗ, ಇವತ್ತು ಕೂಡ ನೀವು ಹೀನ ಸ್ಥಿತಿಯಲ್ಲಿರ್ಬೋದು, ಹೀನವಾದ ಕಷ್ಟಗಳಲ್ಲಿರ್ಬೋದು, ಬಹಳ ಆಳವಾದ ಸಂಕಷ್ಟಗಳಲ್ಲಿರ್ಬೋದು. ಒಂದು ಮಾತು ಹೇಳ್ತೀನಿ, ದೇವರು ಒಂದು ಅವಕಾಶನ ಕಳಿಸಿ ನಿಮ್ಮ ಲೈಫ್ ಫುಟ್ಪಾತಲ್ಲಿರ್ಬೋದು, ನಿಮ್ಮ ಲೈಫ್ ಹೀನ ಸ್ಥಿತಿಯಲ್ಲಿರ್ಬೋದು, ಯೋಸೆಫ್ ಅಂತರ ತಗ್ಗಲ್ಲಿ ಬಿದ್ದಿರ್ಬೋದು, ಅವಮಾನದಲ್ಲಿ ಜೀವಿಸ್ತಾ ಇರ್ಬೋದು, ಬಡತನದಲ್ಲಿ ಜೀವಿಸ್ತಾ ಇರ್ಬೋದು, ದಾರಿದ್ರ್ಯತನದಲ್ಲಿ ಜೀವಿಸ್ತಾ ಇರ್ಬೋದು. ದೇವರು ಒಂದು ಅವಕಾಶ ಕಳಿಸಿ, ಒಂದು ಹೊಸ ಆಲೋಚನೆ ಕಳಿಸಿ, ಒಂದು ಹೊಸ ಹಾಡು ಕಳಿಸಿ, ಒಂದು ಹೊಸ ಮಾರ್ಗದರ್ಶನ ಕಳಿಸಿ, ಒಂದು ಹೊಸ ತಿರುವು ಕಳಿಸಿ. ಪತನದ ಸ್ಥಿತಿಯಿಂದ, ಶೂನ್ಯದ ಸ್ಥಿತಿಯಿಂದ, ಪುಟ್ಟುಪಾತು ಸ್ಥಿತಿಯಿಂದ ನನ್ನ ದೇವರು ನಿಮ್ಮನ್ನ ಮೇಲೆ ತರುವ ದೇವರಾಗಿದ್ದಾನೆ. ನೀವು ಚಪ್ಪಾಳೆ ತಟ್ಟುತ್ತಿರುವಾಗಲೇ ಅವಕಾಶ ದೇವರು ಕಳಿಸ್ತಾ ಇದ್ದಾನೆ. ಅವಕಾಶಗಳನ್ನ ದೇವರು ಕಳಿಸ್ತಾ ಇದ್ದಾನೆ. ಅನುಭವಗಳನ್ನ ದೇವರು ಕಳಿಸ್ತಾ ಇದ್ದಾನೆ. ಎಕ್ಸ್ಪೀರಿಯನ್ಸ್ ದೇವರು ಕಳಿಸ್ತಾ ಇದ್ದಾನೆ. ಮಾರ್ಗದರ್ಶನ ದೇವರು ಕಳಿಸ್ತಾ ಇದ್ದಾನೆ. ದೇವರಿಗೆ ಎಸಯ್ಯ ಒಂದು ಅವಕಾಶ ಕಳಿಸ್ರಿ. ಒಂದು ಮಾತು ಸಾಕು. ಹೇಳ್ರಿ ದೇವ್ರಿಗೆ ಒಂದು ಮಾತು ಸಾಕು. ನಿನ್ನ ಬಾಯಿಂದ ಬಂದ ಒಂದು ಮಾತು ಸಾಕು. ನೀನು ಕಳಿಸ್ಕೊಟ್ಟ ಒಂದು ಆಲೋಚನೆ ಸಾಕು. ನಮ್ಮ ಲೈಫೇ ಬದಲಾಗುತ್ತೆ, ನಮ್ಮ ಬದುಕೆ ಬದಲಾಗುತ್ತೆ. ಯೇಸು ಸ್ವಾಮಿ ಪಾರ್ಶ್ವವಾಯು ರೋಗಿ ಹತ್ರ ಹೋದಾಗ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟ ಅಂತ ಕೇಳ್ದ. ಆಗ ಪಾರ್ಶ್ವವಾಯು ರೋಗಿ ಹೇಳ್ತಾನೆ, ಅಯ್ಯ ಎಸಯ್ಯ, ನಾನು ಕೊಳದಲ್ಲಿ ಇಳಿಬೇಕಂದ್ರೆ, ಆ ಬೆಚ್ಚತ ಕೊಳದಲ್ಲಿ ಇಳಿಬೇಕಂದ್ರೆ ನನಗಿಂತ ಮುಂಚೆ ಇನ್ನೊಬ್ಬನು ಬಂದು ಅದರಲ್ಲಿ ಧುಮುಕಿ ಅವನು ಸ್ವಸ್ಥತೆ ಹೊಂದ್ತಾ ಇದ್ದಾನೆ. ನನ್ನನ್ನು ಕೊಳದೊಳಗೆ ಇಳಿಸೋರು ಯಾರೂ ಇಲ್ಲ. ನನ್ನನ್ನು ಕೊಳದೊಳಗೆ ಇಳಿಸೋರು ಯಾರೂ ಇಲ್ಲ. ನಾನು ಈ ಮಾತನ್ನು ಗಮನಿಸುವಾಗ ನನಗೆ ಅರ್ಥ ಆಗಿದ್ದೇನೆಂದರೆ, ನಾನು ಆ ಪಾರ್ಶ್ವವಾಯು ರೋಗಿ ಯೇಸ್ವಾಮಿಗೆ ಹೇಳುವ ಮಾತನ್ನು ಗಮನಿಸುವಾಗ ನನಗೆ ಅರ್ಥ ಆಗಿದ್ದೇನೆಂದರೆ,
ಅವನ ಒಳಗಡೆ ನಾನು ಚೆನ್ನಾಗಾಗ್ತೀನಿ, ನಾನು ಗುಣ ಆಗ್ತೀನಿ, ನಾನು ಎಲ್ಲರ ಥರ ನನಗೂ ಕಾಲುಗಳು ಬಂದು ಎದ್ದು ನಡೀತೀನಿ ಅನ್ನುವಂಥ ನಿರೀಕ್ಷೆ ಸತ್ತೋಗಿದೆ. ನಿರೀಕ್ಷೆ ಸತ್ತೋಗಿದೆ. ಅವನ ಒಳಗಡೆ ನಾನು ಚೆನ್ನಾಗಾಗ್ತೀನಿ ಅನ್ನುವಂಥ ನಂಬಿಕೆ ಸತ್ತೋಗಿದೆ. ಆಶೆ ಸತ್ತೋಗಿದೆ. ನಿರೀಕ್ಷೆ ಸತ್ತೋಗಿದೆ. ಕರೆಕ್ಟಾ? ಕರೆಕ್ಟಾ? ನಿಮ್ಮಲ್ಲಿ ಭಾಳ ಜನರು ನಾನಾ ವಿಧವಾದ ಸಂಕಷ್ಟಗಳಲ್ಲಿ ಮುಳುಗಿ ನಿಮ್ಮ ಬಾಯಲ್ಲಿ ಬರೋ ಮಾತೇನೆಂದರೆ, ನನಗೆ ಯಾರಿಲ್ಲ, ನನಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ನನಗೆ ಬೇರೆ ದಾರಿ ಇಲ್ಲ, ಈ ಸಂಕಷ್ಟಗಳಿಂದ ಹೊರಗೆ ಬರಲಿಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಅನಾರೋಗ್ಯ ಕಾಯಿಲೆಯಿಂದ ಹೊರಗೆ ಬರೋಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಸಾಲದಿಂದ ಹೊರಗಡೆ ಬರೋಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಆರ್ಥಿಕ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಇಕ್ಕಟ್ಟಿಂದ ಹೊರಗೆ ಬರೋಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಇರುಕಿನಿಂದ ಹೊರಗೆ ಬರೋಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಇಬ್ಬಂದಿಯಿಂದ ಹೊರಗೆ ಬರೋಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಹೀನ ಸ್ಥಿತಿಯಿಂದ ಹೊರಗೆ ಬರೋಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಫುಟ್ಪಾತ್ ಸ್ಥಿತಿಯಿಂದ ನಾನು ಹೊರಗೆ ಬರೋಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಶೂನ್ಯ ಸ್ಥಿತಿಯಿಂದ ಹೊರಗೆ ಬರೋಕ್ಕೆ ನನಗೆ ಬೇರೆ ದಾರಿ ಇಲ್ಲ ಅಂತ ನಿನ್ನ ಹೃದಯದಲ್ಲಿ ನೀನು ಅಂದ್ಕೊಳ್ತಾ ಇದ್ದರೆ, ನಿನ್ನ ಹೃದಯದಲ್ಲಿ ನೀನು ಕೊರಗ್ತಾ ಇದ್ದರೆ, ನಿನ್ನ ಒಳಗಡೆ ಇರುವಂಥ ನಿರೀಕ್ಷೆ ಕೂಡ ಸತ್ತು ಹೋಗಿದೆ ಅಂತ ಅರ್ಥ. ಸತ್ತೋಗಿದೆ ಅಂತ ಅರ್ಥ. ಈ ರೀತಿ ಆಲೋಚನೆ ಮಾಡೋದ್ರ ಬದಲು, ಈ ರೀತಿ ಅರಿಕೆ ಮಾಡೋದ್ರ ಬದಲು, ಈ ರೀತಿ ಮಾತಾಡೋದ್ರ ಬದಲು ಈ ರೀತಿಯಾಗಿ ಮಾತಾಡ್ರಿ. ಈ ರೀತಿಯಾಗಿ ಮಾತಾಡ್ರಿ. ಏನಂತ? ನನ್ನ ದೇವರು ಒಂದು ಕ್ಷಣದಲ್ಲಿ ಎಲ್ಲವನ್ನ ಬದಲಾಯಿಸಬಲ್ಲನಂತ ಮಾತಾಡಿ. ಮಾತಾಡಿ. ಒಳಗೆ ಸತ್ತು ಹೋಗಿರುವಂಥ ನಿರೀಕ್ಷೆನ ಜೀವಂತಗೊಳಿಸಿ. ಪ್ರಾರ್ಥನೆ ಮಾಡುತ್ತಾ ಸತ್ತು ಹೋಗಿರುವಂಥ ನಿರೀಕ್ಷೆನ ಜೀವಂತಗೊಳಿಸಿ. ವಾಕ್ಯ ಕೇಳುತ್ತಾ ಸತ್ತು ಹೋಗಿರುವಂಥ ನಿರೀಕ್ಷೆನ ಜೀವಂತಗೊಳಿಸಿ. ಪ್ರಾರ್ಥನೆ ಮಾಡುತ್ತಾ ಸತ್ತು ಹೋಗಿರುವಂಥ ನಿರೀಕ್ಷೆನ ಜೀವಂತಗೊಳಿಸಿ. ಜೀವಂತಗೊಳಿಸಿ. ಪ್ರೈಸ್ ದಿ ಲಾರ್ಡ್. ನಿನ್ನ ಒಳಗೆ ಸತ್ತು ಹೋಗಿರುವಂಥ ನಿರೀಕ್ಷೆನ ಜೀವಂತಗೊಳಿಸ್ರಿ. ಒಳಗೆ ಸತ್ತೋಗಿದೆ, ಇನ್ನು ನನಗೆ ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ, ಅದು ಸತ್ತೋಗಿರುವಂಥ ನಿರೀಕ್ಷೆ ಇಲ್ಲ. ನನ್ನ ದೇವರು ಒಂದು ಕ್ಷಣದಲ್ಲಿ ಎಲ್ಲವನ್ನ ಬದಲಾಯಿಸಬಲ್ಲನು. ಆತನ ಒಂದು ಮಾತು ಸಾಕು, ಒಂದು ಕ್ಷಣದಲ್ಲಿ ಎಲ್ಲವನ್ನ ಬದಲಾಯಿಸಬಲ್ಲನು. ಆತನ ಒಂದು ಹಾಡು ಸಾಕು, ಎಲ್ಲವನ್ನ ಬದಲಾಯಿಸಬಲ್ಲದು. ಆತನು ಕೊಡುವ ಒಂದು ಆಲೋಚನೆ ಸಾಕು, ಎಲ್ಲವನ್ನ ಬದಲಾಯಿಸಬಹುದಂತ ಮಾತಾಡಿ ಅರಿಕೆ ಮಾಡ್ರಿ. ನಿಮ್ಮ ಒಳಗಡೆ ಸತ್ತು ಹೋಗಿರುವಂಥ ನಿರೀಕ್ಷೆನ ಜೀವಂತಗೊಳಿಸ್ರಿ. ಚೆನ್ನಾಗಿ ಕೇಳ್ರಿ. ಏಸಯ್ಯ ಆ ಪಾರ್ಶ್ವವಾಯು ರೋಗಿ ಹತ್ರ ಬಂದು ಹೇಳ್ತಾನೆ, ನಿನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟ ಅಂತ ಕೇಳುವಾಗ ಅವನಿಗನಿಸ್ತು, ಈ ಥರ ಒಬ್ಬರು ಬಂದು ಕೇಳಿಲ್ಲ. ಇಲ್ಲಿವರೆಗೆ 38 ವರ್ಷ ಈ ಥರ ಒಬ್ಬರು ಬಂದು ಕೇಳಿಲ್ಲ. ಯೇಸು ಸ್ವಾಮಿ ಕೇಳುವಾಗ ಒಂದು 50% ಅವನ ನಿರೀಕ್ಷೆಯಲ್ಲಿ ಜೀವ ಬಂದಿದೆ. ಅವನ ನಿರೀಕ್ಷೆಯಲ್ಲಿ ಜೀವ ಬಂದಿದೆ. ಮತ್ತೆ ಯೇಸು ಹೇಳ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅನ್ನುವಾಗ 100% ಅವನ ನಿರೀಕ್ಷೆಯಲ್ಲಿ ಜೀವ ಬಂದಿದೆ. ತಕ್ಷಣ ಅವನು ಹಾರಿ ನಡೆದಾಡಿದಾನೆ. ತಕ್ಷಣ ಅವನು ಹಾರಿ ನಡೆದಾಡಿದಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಮಗನಿ ಮಗಳೇ, ಸೋದರಿ, ದೇವರಿಗೆ ಸ್ತೋತ್ರ. ಯಾವಾಗ ಸತ್ತು ಹೋಗಿರುವಂಥ ಅವನ ನಿರೀಕ್ಷೆ ಜೀವಂತಗೊಳಿಸುವಂತೆ ಮಾಡಿದನು, ಯಾವಾಗ ಸತ್ತು ಹೋಗಿರುವಂಥ ಅವನ ನಿರೀಕ್ಷೆಯಲ್ಲಿ ಜೀವ ಬಂತು, ಸತ್ತು ಹೋಗಿರುವಂಥ ಅವನ ನಿರೀಕ್ಷೆಯಲ್ಲಿ ಜೀವ ಬಂತು, ಬೈಬಲ್ ಹೇಳ್ತದೆ, ತಕ್ಷಣವೇ ಅವನು ಎದ್ದು ಹಾರಿ ನಡೆದಾಡಿದನು. ತಕ್ಷಣವೇ ಅವನು ಎದ್ದು ಹಾರಿ ನಡೆದಾಡಿದನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆತನ ವಾಕ್ಯಗಳು ಕೇಳುವಾಗ ನಿಮ್ಮ ನಿರೀಕ್ಷೆ ಜೀವಂತಗೊಳ್ತದೆ, ನಿಮ್ಮ ನಂಬಿಕೆ ಜೀವಂತಗೊಳ್ತದೆ. ನಿಮ್ಮ ಒಳಗಡೆ ನಿರೀಕ್ಷೆ ನಂಬಿಕೆ ಜೀವಗೊಳ್ತಿದ್ದಂಗಲೇ ತಕ್ಷಣವೇ ನೀವು ಸ್ವಸ್ಥ ಆಗ್ತಾ ಇದ್ದೀರಿ. ತಕ್ಷಣ ನೀವು ಸ್ವಸ್ಥತೆ ನೋಡ್ತಾ ಇದ್ದೀರಿ. ತಕ್ಷಣ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ನೋಡ್ತಾ ಇದ್ದೀರಿ. ತಕ್ಷಣ ನಿಮ್ಮ ಬಿಸಿನೆಸ್ ಅಲ್ಲಿ, ವ್ಯವಹಾರಗಳಲ್ಲಿ ಬದಲಾವಣೆ ಕಾಣ್ತಾ ಇದ್ದೀರಿ. ತಕ್ಷಣ ನಿಮ್ಮ ಫೈನಾನ್ಸ್ ವಿಷಯದಲ್ಲಿ ಬದಲಾವಣೆ ಕಾಣ್ತಾ ಇದ್ದೀರಿ. ತಕ್ಷಣ ನಿಮ್ಮ ಸೇವೆಗಳಲ್ಲಿ ಬೆಳವಣಿಗೆ ಕಾಣ್ತಾ ಇದ್ದೀರಿ. ತಕ್ಷಣ ಒಳ್ಳೆ ಸಂಗತಿಗಳು ನಿಮ್ಮನ್ನು ಹುಡುಕಿಕೊಂಡು ಬರೋದು ನೀವು ಕಾಣ್ತಾ ಇದ್ದೀರಿ. ಪ್ರೈಸ್ ದಿ ಲಾರ್ಡ್.
ನಿಮ್ಮ ಒಳಗಡೆ ಸತ್ತು ಹೋಗಿರುವಂಥ ನಿರೀಕ್ಷೆಗೆ ಜೀವ ಬಂದರೆ, ಸತ್ತು ಹೋಗಿರುವಂಥ ನಿರೀಕ್ಷೆಗೆ ಜೀವ ಬಂದರೆ, ನನ್ನ ದೇವರು ಒಂದು ಕ್ಷಣದಲ್ಲಿ ಎಲ್ಲವನ್ನ ಬದಲಾಯಿಸಬಲ್ಲನು ಅಂತ ಆ ಸತ್ತು ಹೋಗಿರುವಂಥ ನಿರೀಕ್ಷೆಗೆ ಜೀವ ಬಂದರೆ ತಕ್ಷಣ ನಿಮ್ಮ ಜೀವಿತದ ಅದ್ಭುತ ನೋಡ್ತೀರಿ. ತಕ್ಷಣ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ನೋಡ್ತೀರಿ. ತಕ್ಷಣ ನಿಮ್ಮ ಬಿಸಿನೆಸ್ ಅಲ್ಲಿ, ವ್ಯವಹಾರಗಳಲ್ಲಿ ಬದಲಾವಣೆ ಕಾಣ್ತೀರಿ. ಫೈನಾನ್ಸ್ ವಿಷಯದಲ್ಲಿ ಬದಲಾವಣೆ ಕಾಣ್ತೀರಿ. ದುಡಿಮೆ ವಿಷಯದಲ್ಲಿ ಬೆಳವಣಿಗೆ ಕಾಣ್ತೀರಿ. ಸೇವೆ ವಿಷಯದಲ್ಲಿ ಬೆಳವಣಿಗೆ ಕಾಣ್ತೀರಿ. ಒಳ್ಳೆ ಸಂಗತಿಗಳು ನಿಮ್ಮನ್ನು ಹುಡುಕಿಕೊಂಡು ಬರೋದನ್ನ ನೀವು ಕಾಣ್ತಾ ಇದ್ದೀರಿ. ತಕ್ಷಣವೇ ಈ ವಾರ ನಿಮ್ಮ ಕೆಲಸಗಳು ಸಫಲವಾಗುವುದನ್ನ ನೀವು ಕಾಣ್ತಾ ಇದ್ದೀರಿ. ತಕ್ಷಣವೇ ಈ ವಾರ ನಿಮ್ಮ ಬಿಸಿನೆಸ್ ಅಲ್ಲಿ ಒಳ್ಳೆ ಡೀಲ್ ಆಗೋದನ್ನ ನೀವು ಕಾಣ್ತಾ ಇದ್ದೀರಿ. ತಕ್ಷಣವೇ ಈ ವಾರ ಹೊಸ ಹೊಸ ಆತ್ಮಗಳು ಗುಂಪು ಗುಂಪಾಗಿ ಸಭೆಗೆ ಬರೋದನ್ನ ನೀವು ಕಾಣ್ತಾ ಇದ್ದೀರಿ. ತಕ್ಷಣವೇ ಒಂದು ಸಹಾಯದ ಹಸ್ತ ನಿಮ್ಮನ್ನು ಹುಡುಕಿಕೊಂಡು ಬರೋದನ್ನ ನೀವು ಕಾಣ್ತಾ ಇದ್ದೀರಿ. ತಕ್ಷಣವೇ ಒಂದು ಆಶೀರ್ವಾದ ನಿಮ್ಮನ್ನು ಹುಡುಕಿಕೊಂಡು ಬರೋದನ್ನ ನೀವು ಕಾಣ್ತಾ ಇದ್ದೀರಿ. ತಕ್ಷಣವೇ ದೊಡ್ಡ ದೊಡ್ಡ ಅದ್ಭುತಗಳು ನಿಮ್ಮ ಕುಟುಂಬದಲ್ಲಿ ಜರುಗುವುದನ್ನ ನೀವು ಕಾಣ್ತಾ ಇದ್ದೀರಿ. ನೀವು ಕಾಣ್ತಾ ಇದ್ದೀರಿ. ನೀವು ಕಾಣ್ತಾ ಇದ್ದೀರಿ. ನೀವು ಕಾಣ್ತಾ ಇದ್ದೀರಿ. ಏಸಯ್ಯಗಳ್ರಿ, ಏಸಯ್ಯ ನನ್ನ ಒಳಗಡೆ ಸತ್ತು ಹೋಗಿರುವಂಥ ನಿರೀಕ್ಷೆನ ಜೀವಂತಗೊಳಿಸು ಹೇಳ್ರಿ. ಏಸಯ್ಯ ಸತ್ತು ಹೋಗಿರುವಂಥ ನಿರೀಕ್ಷೆಯನ್ನ, ಸತ್ತು ಹೋಗಿರುವಂಥ ಆಶೆಯನ್ನ, ಸತ್ತು ಹೋಗಿರುವಂಥ ನಂಬಿಕೆಯನ್ನ ಜೀವಂತಗೊಳಿಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಸೆಕೆಂಡ್ PUC ಓದುವಾಗ ನನಗೆ ಅವಾಗ ದೇವ್ರು ನಂಬಿಲ್ಲ, ನಾನು ದೇವ್ರಿಗೆ ಗೊತ್ತಿಲ್ಲ. ನಾನು ಕೆಲವೊಂದು ಫ್ರೆಂಡ್ಸ್ ಜೊತೆ ಸೇರಿ ಗುಟ್ಕಾ ತಿನ್ನೋದು, ಪಾನ್ ಪರಾಕ್ ತಿನ್ನೋದು, ಸಿಗರೆಟ್ ಕುಡಿಯೋದು, ಡ್ರಿಂಕ್ಸ್ ಮಾಡೋದು ಮಾಡಿ 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 ಸರಿಯಾಗಿ ಊಟ ಇಲ್ಲದೆ ಹೊಟ್ಟೆಗೆ ಊಟ ಇಲ್ಲದೆ TB ಕಾಯಿಲೆ ಬಂದಿದೆ. ಹಾಸ್ಪಿಟ್ಲಿಗೆ ಹೋಗಿ ಕೆಮ್ಮು, ಆಯಾಸ, ಸುಸ್ತು ಅಂತ ಹೋಗಿ ತೋರಿಸಿದರೆ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡ್ತೀನಿ, ಎಕ್ಸ್ರೇ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆಗ ಎಕ್ಸ್ರೇ ಮಾಡಿ, ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ನೋಡಿದ್ರೆ ನಿನಗೆ TB ಕಾಯಿಲೆ ಬಂದಿದೆ, ಸಾಯೋವರೆಗೂ ಮೆಡಿಷನ್ ತಗೋಬೇಕು, ಭಾಳ ಸೀರಿಯಸ್ ಇದೆ, ನೀನು ರೆಸ್ಟ್ ಮಾಡಂತೇಳಿ ಔಷಧಿ, ಮಾತ್ರೆ, ಟ್ಯಾಬ್ಲೆಟ್ ಕೊಟ್ಟು ಮನೆ ಕಳಿಸಿದ್ದಾರೆ. ನನಗೆ ಭಾಳ ಅಂದರೆ ಭಾಳ ಸೀರಿಯಸ್ ಆಗಿದೆ. ಊಟ ಹೋಗ್ತಾ ಇಲ್ಲ, ಗಂಜಿ ಹೋಗ್ತಾ ಇಲ್ಲ, ನೀರು ಹೋಗ್ತಾ ಇಲ್ಲ. ಸತ್ಯನೇ ಹೇಳ್ತಾ ಇದ್ದೀನಿ, ದೇವ್ರ ಸನ್ನಿಧಾನದಲ್ಲಿ ನಿಂತ್ಕೊಂಡು ನಮ್ಮ ತಾಯಿ ಸ್ಪೂನಲ್ಲಿ ಎಳ್ನೀರು ಹಾಕಿ ಬಾಯಿ ಅಗಲ ಮಾಡಿ ನನ್ನ ಬಾಯಿ ಒಳಗಡೆ ಒಯ್ತಾ ಇದ್ದಾರೆ. ಒಂದು ಸಾರಿ ಸಾಂಬಾರು ಒಳಗಡೆ ಹೋದರೆ ಎದೆ ಉರಿತಾ ಇದೆ, ತಟ್ಕೊಳಕ್ಕಾಗಲ್ಲ. ಪ್ರಾಣ ಹೋದಷ್ಟು ಎದೆ ಉರಿತಾ ಇದೆ. ಅಷ್ಟೊಂದು ಉರಿ ಬಾಧೆಯಲ್ಲಿದ್ದೀನಿ. ಅದು 1 ವಾರ ಅಲ್ಲ, 2 ವಾರ ಅಲ್ಲ, ಹೆಚ್ಚು ಕಮ್ಮಿ 2.5 ತಿಂಗಳು ಹಾಸಿಗೆಯಲ್ಲಿ ಬಿದ್ದಿದ್ದೀನಿ. 2.5 ತಿಂಗಳು ಬಾಧೆ ಪಡ್ತಾ ಇದ್ದೀನಿ. ಆಗ ನಾನು ಅಂದ್ಕೊಂಡಿನಿ, ನಾನು ಮಾತ್ರ ಗ್ಯಾರಂಟಿ ಉಳಿಯಲ್ಲ. ನಾನು ಇರ್ತೀನೋ ಇಲ್ವೋ, ನಾನು ಚೆನ್ನಾಗಾಗ್ತೀನಿ, ನಾನು ಗುಣ ಆಗ್ತೀನಿ, ನಾನು ಸ್ವಸ್ಥ ಆಗ್ತೀನಿ, ನಾನು ಬದುಕ್ತೀನಿ ಅನ್ನುವಂಥ ಆಸೆ ನನ್ನ ಒಳಗಡೆ ಸತ್ತೋಗಿದೆ. ನಿರೀಕ್ಷೆ ನನ್ನ ಒಳಗಡೆ ಸತ್ತೋಗಿದೆ. ನಂಬಿಕೆ ನನ್ನ ಒಳಗಡೆ ಸತ್ತೋಗಿದೆ. ಆ ರೀತಿ ನಾನು ಹಾಸಿಗೆಯಲ್ಲಿ ಬಿದ್ದು ಆ ನೋವಲ್ಲಿ ಬಾಧೆ ಪಡುವಾಗ ದೇವರು ಒಬ್ಬ ವ್ಯಕ್ತಿನ ಕಳಿಸಿದ್ದಾನೆ. ಆತನು ನನ್ನ ಸ್ನೇಹಿತನು, ನನ್ನ ಫ್ರೆಂಡ್. ಆತನಿಗೆ ಗೊತ್ತಾಗಿದೆ ಈ ರೀತಿ ನನ್ನ ಫ್ರೆಂಡಿಗೆ TB ಕಾಯಿಲೆ ಬಂದು ಹಾಸಿಗೆಯಲ್ಲಿ ಬಿದ್ದಿದ್ದಾನೆ, ಭಾಳ ಸೀರಿಯಸ್ ಅಲ್ಲಿದ್ದಾನಂತ ಗೊತ್ತಾಗಿ ನನ್ನನ್ನು ಹುಡ್ಕೊಂಡ್ಬಂದಿದ್ದಾನೆ. ಆದರೆ ಆತ ಯೇಸು ಪ್ರಭು ನಂಬಿದಾನಂತ ನನಗೆ ಗೊತ್ತಿಲ್ಲ. ಆತ ಬಂದವನು ಒಂದು ಮಾತು ಹೇಳ್ತಾನೆ, ನೀನು ಯೇಸು ಪ್ರಭು ಮೇಲೆ ನಂಬಿಕಿಡು, ನೀನು ಯೇಸು ಸ್ವಾಮಿ ಮೇಲೆ ನಂಬಿಕಿಡು, ಆತ ನಿನ್ನ ಸಂಪೂರ್ಣ ಗುಣಪಡಿಸ್ತಾನಂತ ಹೇಳಿದ್ದಾನೆ. ಆವಾಗ ಅವನ ಮಾತು ಕೇಳಿ ನನ್ನ ಒಳಗಡೆ ಸತ್ತು ಹೋದಂಥ ನಿರೀಕ್ಷೆಯಲ್ಲಿ ಜೀವ ಬಂದಿದೆ. ಸತ್ತು ಹೋದ ನಿರೀಕ್ಷೆಯಲ್ಲಿ ಜೀವ ಬಂದಿದೆ. ಸತ್ತು ಹೋದ ಆಶೆಯಲ್ಲಿ ಜೀವ ಬಂದಿದೆ. ಆಮೇಲೆ ನನ್ನ ತಲೆ ಮೇಲೆ ಕೈ ಇಟ್ಟು, ದೇವಾ ಈ ವ್ಯಕ್ತಿನ ಸ್ವಸ್ಥ ಮಾಡು, ಈ ವ್ಯಕ್ತಿನ ಸ್ವಸ್ಥ ಮಾಡು, TB ಕಾಯಿಲೆಯಿಂದ ಈ ಮಗನನ್ನು ರಕ್ಷಿಸು, TB ಕಾಯಿಲೆಯಿಂದ ಈ ಮಗನನ್ನು ಗುಣಪಡಿಸು, TB ಕಾಯಿಲೆಯಿಂದ ಈ ಮಗನನ್ನು ವಾಸಿ ಮಾಡು, TB ಕಾಯಿಲೆಯಿಂದ ಈ ಮಗನ ರಕ್ಷಿಸಂತ ಪ್ರಾರ್ಥನೆ ಮಾಡಿದ್ದಾನೆ. ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನನ್ನ ಒಳಗಡೆ ಏನೋ ಕರೆಂಟ್ ಥರ ಶಕ್ತಿ ಪಾಸ್ ಆಗಿದೆ.
ಕರೆಂಟ್ ತರ ಶಕ್ತಿ ಪಾಸ್ ಆಗಿದೆ, ಕರೆಂಟ್ ತರ ಶಕ್ತಿ ಪಾಸ್ ಆಗಿದೆ. ಒಂದು ಅದೇ ಅವತ್ತಿನ ಫಸ್ಟ್ ಅನುಭವ ನನಗೆ. ಕರೆಂಟ್ ತರ ಶಕ್ತಿ ನನ್ನ ಒಳಗಡೆ ಪಾಸ್ ಆಗಿದೆ. ಆತನು ಪ್ರಾರ್ಥನೆ ಮಾಡಿ ಕೆಲವೇ ದಿನಗಳು ಸಂಪೂರ್ಣವಾಗಿ TB ಕಾಯಿಲೆಯಿಂದ ನಾನು ಸ್ವಸ್ಥತೆ ಆಗಿದ್ದೀನಿ, ನಾನು ಬಿಡುಗಡೆ ಆಗಿದ್ದೀನಿ, ನಾನು ಗುಣ ಆಗಿದ್ದೀನಿ. ಮಾತೇಳ ನಿರೀಕ್ಷೆ ಕಳ್ಕೊಂಡ ಹಾಸಿಗೆಯಲ್ಲಿ ಬಿದ್ದಾಗ ನನ್ನ ಸ್ನೇಹಿತನು ನನ್ನ ಜೊತೆ ಕಳೆದ ಒಂದು ಕ್ಷಣ, ಒಂದು ಭೇಟಿ, ಒಂದು ಪ್ರಾರ್ಥನೆ, ಒಂದೇ ಒಂದು ಪ್ರಾರ್ಥನೆ ಇವತ್ತು ನನ್ನನ್ನ 25 ವರ್ಷಗಳ ಕಾಲ ಆತನ ಸೇವೆ ಮಾಡುವಂತೆ, ಅನೇಕ ಆತ್ಮಗಳನ್ನು ಸಂಪಾದಿಸುವಂತೆ, ದೇವರ ಸೇವೆಯಲ್ಲಿ ಅನೇಕ ರಾಜ್ಯಗಳಲ್ಲಿ, ಪ್ರಾಂತ್ಯಗಳಲ್ಲಿ, ದೇಶಗಳಲ್ಲಿ ಉಪಯೋಗಿಸುವಂತೆ ದೇವರು ಕಾರ್ಯ ಮಾಡಿದಾನೆ. ಇಪ್ಪತ್ತೈದು ವರ್ಷಗಳಿಂದ ನನಗೆ ಮಾಡಿದ ಒಂದೇ ಒಂದು ಪ್ರಾರ್ಥನೆ ಇವತ್ತಿಗೂ ಬದುಕಿದ್ದೀನಿ, ಇವತ್ತಿಗೂ ಜೀವಿಸ್ತಾ ಇದ್ದೀನಿ, ಇವತ್ತಿಗೂ ದೇವರಿಗಾಗಿ ಬೆಂಕಿಯಾಗಿ ಓಡ್ತಾ ಇದ್ದೇನೆ. ನಾನೊಂದೇ ಬೆಂಕಿ ಆಗಿಲ್ಲ, ಪ್ರತಿ ವಾರ ನೀವು ಸಹ ಬೆಂಕಿಯಾಗಿ ದೇವರು ನಿಮ್ಮನ್ನು ತಯಾರು ಮಾಡ್ತಾ ಇದ್ದಾನೆ. ಒಂದು ಪ್ರಾರ್ಥನೆ ಸಾಕು ನಿಮ್ಮ ಜೀವಿತನ, ಒಂದು ಹಾಡು ಸಾಕು ನಿಮ್ಮ ಜೀವಿತನ, ಬದಲಾಯಿಸುತ್ತೆ. ಒಂದು ಅವಕಾಶ ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ, ಒಂದು ಮಾರ್ಗದರ್ಶನ ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ, ಒಂದು ದೇವರು ಕೊಡುವ ಆಲೋಚನೆ ಸಾಕು ನಿಮ್ಮ ಜೀವಿತನ ಬದಲಾಯಿಸಲಿಕ್ಕೆ. ಲಾಸ್ಟ್ ಮಾತು, ಯೇಸು ಸ್ವಾಮಿ ಪಾರ್ಶ್ವವಾಯುರೋಗಿ ಹತ್ರ ಬಂದನ, ನಿನಗೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸುಂಟ? ಆ ಪಾರ್ಶ್ವವಾಯುರೋಗಿ ಹೇಳ್ತಾನೆ, ಅಯ್ಯ ನನಗೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸುಂಟು. ಅವನು ಹೇಳೋ ಮಾತಿನ ಅರ್ಥ, ನನಗೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸುಂಟು. ನನ್ನ ಕೊಳದೊಳಗೆ ಇಳಿಸೋರು ಯಾರಿಲ್ಲ, ಅದರ ಅರ್ಥ ನನಗೆ ಸ್ವಸ್ಥ ಆಗಲಿಕ್ಕೆ. ಅವನು ಹಂಗೆ ಹೇಳುವಾಗ ದೇವ್ರ ಶಕ್ತಿ ಅವನ ಮೇಲೆ ಬಂದಿದೆ, ದೇವ್ರ ಪವರ್ ಅವನ ಮೇಲೆ ಬಂದಿದೆ, ದೇವ್ರ ಬೆಂಕಿ ಅವನ ಮೇಲೆ ಬಂದಿದೆ, ದೇವ್ರ ಮಹಿಮೆ ಅವನ ಮೇಲೆ ಬಂದಿದೆ. ಅವನ ಕಾಲುಗಳಲ್ಲಿ ಶಕ್ತಿ ಬಂದಿದೆ, ಬಾಡಿಯಲ್ಲಿ ಶಕ್ತಿ ಬಂದಿದೆ, ಕೈಗಳಲ್ಲಿ ಶಕ್ತಿ ಬಂದಿದೆ. ಅವನು ಆರಿ ನಡೆದಾಡಲಿಕ್ಕೆ ಆರಂಭಿಸಿದಾನೆ. ಆಮೇಲೆ ಹಲ್ಲೆಲೂಯಾ. ಈಗ ಹೇಳ್ತೀನಿ, ಅವನ ಕಾಲು ಬಂದು ಎದ್ದು ನಡೆಯಕ್ಕೆ ಒಂದು ಹೆಜ್ಜೆ ಇಟ್ಟಾನೆ. ಇವಾಗ ಈಗ 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 ಅವನು ಒಳಗಡೆ ದುಃಖ ಇದೆಯಾ, ಸಂತೋಷ ಇದೆಯಾ? ದುಃಖ ಇದೆಯಾ, ಸಂತೋಷ ಇದೆಯಾ? ಅವನ ಮುಖದಲ್ಲಿ ದುಃಖ ಇದೆಯಾ, ಸಂತೋಷ ಇದೆಯಾ? ಇವತ್ತು ದೇವರು ನಿಮಗೆ ಹೇಳ್ತಾನೆ, ಈ ವಾಕ್ಯದ ಮೂಲಕ ದೇವ್ರು ನಿಮಗೆ ಹೇಳ್ತಾನೆ, ಇವತ್ತು ದೇವ್ರ ಹತ್ರ ಒಂದು ಮಾತು ಹೇಳ್ರಿ, ಅಯ್ಯ ನನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸಿದೆ, ನನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸಿದೆ, ನನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸಿದೆ, ನನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸಿದೆ, ನನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸಿದೆ. ಅಯ್ಯ ನನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸಿದೆ. ಅಯ್ಯ ನನಗೆ ಈ ಕಷ್ಟಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಮನಸ್ಸಿದೆ, ಈ ಕಟ್ಟಿಂದ ಬಿಡುಗಡೆ ಹೊಂದಲಿಕ್ಕೆ ಮನಸ್ಸಿದೆ, ಈ ಶೋಧನೆಯಿಂದ ಬಿಡುಗಡೆ ಹೊಂದಲಿಕ್ಕೆ ಮನಸ್ಸಿದೆ, ಈ ಕಣ್ಣೀರಿಂದ ಬಿಡುಗಡೆ ಹೊಂದಲಿಕ್ಕೆ ಮನಸ್ಸಿದೆ, ಈ ಕಾಯಿಲೆಯಿಂದ ಬಿಡುಗಡೆ ಹೊಂದಲಿಕ್ಕೆ ಮನಸ್ಸಿದೆ ಅಂತ ನೀವು ಹೇಳಿದರೆ ನೀವು ಹೇಳುತ್ತಿರುವಾಗಲೇ ದೇವ್ರ ಶಕ್ತಿ ನಿಮ್ಮ ಮೇಲೆ ಬೀಳುತ್ತೆ, ದೇವ್ರ ಶಕ್ತಿ ನಿಮ್ಮ ಮೇಲೆ ಬೀಳುತ್ತೆ, ದೇವ್ರ ಪವರ್ ನಿಮ್ಮ ಮೇಲೆ ಬೀಳುತ್ತೆ, ದೇವ್ರ ಶಕ್ತಿ ನಿಮ್ಮ ಮೇಲೆ ಬೀಳುತ್ತೆ. ಆ ಶಕ್ತಿ ನಿಮ್ಮ ಮೇಲೆ ಬರುವಾಗ ನಿಮ್ಮ ದುಃಖಗಳು ನಿಮ್ಮ ದುಃಖ ನೀಗೆ ಸಂತೋಷದ ಕಾಲಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಿ, ಸ್ವಸ್ಥತೆ ಮತ್ತು ಬಿಡುಗಡೆಯ ಕಾಲಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಿ, ಸಂಭ್ರಮದ ಕಾಲಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಿ, ಉನ್ನತಿಯ ಕಾಲಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಿ, ಆರ್ಥಿಕ ಸಮೃದ್ಧಿಯ ಕಾಲಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಿ, ಈಗ ಉಜ್ಜೀವನ ಕಾಲಕ್ಕೆ ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಿ. ಪ್ರೈಸ್ ದಿ ಲಾರ್ಡ್.
ನಿಮ್ಮ ಮೇಲೆ ಶಕ್ತಿ ಬಂತು ಅಂದ್ರೆ ಅರ್ಥ ಏನು ಗೊತ್ತಾ? ಇದುವರೆಗೂ ನಗು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳುವವರು ನಗುವಿನ ಕಾಲಕ್ಕೆ ಮುಂದೆ ಹೆಜ್ಜೆಡ್ತಾ ಇದ್ದಾರೆ. ಆಮೆನ್. ನಗುವಿನ ಕಾಲಕ್ಕೆ ಮುಂದೆ ಹೆಜ್ಜೆಡ್ತಾ ಇದ್ದಾರೆ. ಆಮೆನ್. ಸಂತೋಷದ ಕಾಲಕ್ಕೆ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆಮೆನ್. ಸಂಭ್ರಮದ ಕಾಲಕ್ಕೆ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆಮೆನ್. ಉನ್ನತಿಯ ಕಾಲಕ್ಕೆ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆಮೆನ್. ಅಭಿವೃದ್ಧಿಯ ಕಾಲಕ್ಕೆ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆಮೆನ್. ಸಮೃದ್ಧಿಯ ಕಾಲಕ್ಕೆ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆಮೆನ್. ಉಜ್ಜೀವನದ ಕಾಲಕ್ಕೆ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆಮೆನ್. ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆಮೆನ್. ದೇವರು ನಿಮಗಿರುವಂತ ಎಲ್ಲ ದುಃಖಗಳನ್ನು ತೆಗೆದುಹಾಕಿ ದೇವರು ಹೇಳ್ತಾನೆ, ಇವತ್ತಿನಿಂದ ನಗುವಿನ ಕಾಲಕ್ಕೆ ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆಮೆನ್. ಆಶೀರ್ವಾದದ ಕಾಲಕ್ಕೆ ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದು ಮಾತು ಹೇಳ್ಬೇಕು ನೀವು, ಏನು ಗೊತ್ತಾ? ನನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟು, ನನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟು, ನನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟು. ಕೈಗಳೆತ್ತರಿ ಎಲ್ಲರೂ. ಈ ಕ್ಷಣವೇ ಆರೋಗ್ಯದಲ್ಲಿ ಸಂಕಟಪಡಿಸುವ ಸೈತಾನನ ಹಸ್ತ ಯೇಸು ನಾಮದಲ್ಲಿ ತೆಗೆದುಹಾಕಲ್ಪಡಲಿ. ಆಮೆನ್. ಈಗಲೇ ಸಂಕಟಪಡಿಸುವ ಸೈತಾನನ ಹಸ್ತ ಈಗಲೇ ತೆಗೆದುಹಾಕಲ್ಪಡಲಿ. ಆಮೆನ್. ಯೋಹಾನ 5:9 ತಕ್ಷಣವೇ ಆ ಮನುಷ್ಯನು ಸ್ವಸ್ಥವಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದಂತೆ ತಕ್ಷಣವೇ ಅನೇಕರು ಸ್ವಸ್ಥವಾಗಲಿ. ಆಮೆನ್. ತಕ್ಷಣವೇ ಅನೇಕರು ಸ್ವಸ್ಥವಾಗಲಿ. ಆಮೆನ್. ಯೇಸು ನಾಮದಲ್ಲಿ ನಿಮ್ಮಲ್ಲಿ ಅನೇಕರು ಗುಣವಾಗಲಿ. ಆಮೆನ್. ನಿಮ್ಮಲ್ಲಿ ಯೇಸು ನಾಮದಲ್ಲಿ ನಿಮ್ಮಲ್ಲಿ ಅನೇಕರು ಗುಣವಾಗಲಿ. ಆಮೆನ್. ಈಗಲೇ ಗುಣವಾಗಲಿ. ಆಮೆನ್. ಈಗಲೇ ಗುಣವಾಗಲಿ. ಆಮೆನ್. ನಿಮ್ಮ ಒಳಗಡಿರುವ ಪ್ರತಿ ವ್ಯಾಧಿಗಳು ತಕ್ಷಣವೇ ಹೊರಗೆ ಬರಲಿ. ಆಮೆನ್. ಪ್ರತಿ ಹಳೆಯ ನೋವುಗಳು ಹೊರಗಡೆ ಬರಲಿ. ಆಮೆನ್. ತಕ್ಷಣವೇ ಹೊರಗಡೆ ಬರಲಿ. ಆಮೆನ್. ತಕ್ಷಣವೇ ಹೊರಗಡೆ ಬರಲಿ. ಆಮೆನ್. ಪ್ರತಿ ಜಾಯಿಂಟ್ ಪೇನ್ ಯೇಸು ನಾಮದಲ್ಲಿ ತಕ್ಷಣವೇ ಹೊರಗಡೆ ಬರಲಿ. ಆಮೆನ್. ಯೇಸು ನಾಮದಲ್ಲಿ ತಕ್ಷಣವೇ ನಿಮ್ಮಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಯೇಸು ನಾಮದಲ್ಲಿ ನಿಮ್ಮ ಮೂಳೆಗಳಲ್ಲಿ ತಕ್ಷಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಿಮ್ಮ ಮೂಳೆಗಳಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಿಮ್ಮ ಲಿವರಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಿಮ್ಮ ಲಂಗ್ಸ್ ಅಲ್ಲಿ ಶ್ವಾಸಕೋಶದಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಿಮ್ಮ ಮಾಂಸಖಂಡಗಳಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಯೇಸು ನಾಮದಲ್ಲಿ ತಕ್ಷಣವೇ ನಿಮ್ಮ ಮೂಳೆಗಳಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಯೇಸು ನಾಮದಲ್ಲಿ ಲಿವರಲ್ಲಿ ತಕ್ಷಣವೇ ಸ್ವಸ್ಥತೆ ಉಂಟಾಗಲಿ. ಆಮೆನ್. ತಕ್ಷಣವೇ ನಿಮ್ಮ ಕಿಡ್ನಿಯಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಿಮ್ಮ ಲಂಗ್ಸ್ ಅಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಿಮ್ಮ ಮಾಂಸಖಂಡಗಳಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಿಮ್ಮ ಶರೀರದಲ್ಲಿ ಕಾಡುವಂತ ರೋಗಗಳು ಈಗಲೇ ಹೊರಗಡೆ ಬರಲಿ. ಆಮೆನ್. ಯೇಸು ನಾಮದಲ್ಲಿ ತಕ್ಷಣವೇ ನಿಮ್ಮ ದೇಹದಲ್ಲಿರುವ ದುರಾತ್ಮಗಳು ಹೊರಗೆ ಬರಲಿ. ಆಮೆನ್. ಯೇಸು ನಾಮದಲ್ಲಿ ನಿಮ್ಮ ದೇಹದ ಒಳಗಿರುವ ದುರಾತ್ಮಗಳು ಹೊರಗೆ ಬರಲಿ. ಆಮೆನ್. ತಕ್ಷಣವೇ ಹೊರಗೆ ಬರಲಿ. ಆಮೆನ್. ತಕ್ಷಣವೇ ನಿಮ್ಮ ಕುಟುಂಬವನ್ನು ತೊಂದರೆಪಡಿಸುವ ದುರಾತ್ಮಗಳು ಹೊರಗೆ ಬರಲಿ. ಆಮೆನ್. ಯೇಸು ನಾಮದಲ್ಲಿ ತಕ್ಷಣವೇ ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡುವ ದುರಾತ್ಮಗಳು ಹೊರಗೆ ಬರಲಿ. ಆಮೆನ್. ತಕ್ಷಣವೇ ನಿಮ್ಮ ಕಿಡ್ನಿ, ನಿಮ್ಮ ಹಾರ್ಟ್, ನಿಮ್ಮ ಲಿವರ್, ನಿಮ್ಮ ಸ್ಟಮಕ್ ಈಗಲೇ ಸ್ವಸ್ಥವಾಗಿ ಕಾರ್ಯ ಮಾಡಲಿಕ್ಕೆ ಆರಂಭಿಸಲಿ. ಆಮೆನ್. ಕಾರ್ಯ ಮಾಡಲಿಕ್ಕೆ ಆರಂಭಿಸಲಿ. ಆಮೆನ್. ಯೇಸುವಿನ ನಾಮದಲ್ಲಿ ಆಮೆನ್. ತಕ್ಷಣವೇ ನಿಮ್ಮ ವ್ಯಾಪಾರದಲ್ಲಿ ತೊಂದರೆ ಪಡಿಸುವ ದುರಾತ್ಮಗಳು ಈಗಲೇ ಹೊರಗೆ ಬರಲಿ. ಆಮೆನ್. ವ್ಯಾಪಾರದಲ್ಲಿ ತೊಂದರೆ ಪಡಿಸುವ ದುರಾತ್ಮಗಳು ತಕ್ಷಣ ಹೊರಗೆ ಬರಲಿ. ಆಮೆನ್. ತಕ್ಷಣ ಹೊರಗೆ ಬರಲಿ. ಆಮೆನ್. ಯೇಸು ನಾಮದಲ್ಲಿ ತಕ್ಷಣವೇ ಹೊಸ ಜೀವನ ಹೊಂದಿಕೊಳ್ಳ್ರಿ. ಆಮೆನ್. ತಕ್ಷಣವೇ ನಿದ್ರೆ ಇಲ್ಲದಂತೆ ತೊಂದರೆ ಪಡಿಸುವ ದುರಾತ್ಮಗಳು ತಕ್ಷಣವೇ ಹೊರಗೆ ಬರಲಿ. ಆಮೆನ್. ತಕ್ಷಣವೇ ಹೊರಗೆ ಬರಲಿ. ಆಮೆನ್. ತಕ್ಷಣವೇ ಹೊರಗೆ ಬರಲಿ. ಆಮೆನ್. ತಕ್ಷಣವೇ ನನ್ನ ದೇವರು ನಿಮಗೆ ಒಳ್ಳೆಯ ಜನರನ್ನ,
ನಿಷ್ಠಾವಂತ ಜನರನ್ನ, ಆಮೆನ್. ಪ್ರಾರ್ಥನಾ ಯೋಧರನ್ನ, ಆಮೆನ್. ನಿಮ್ಮ ದರ್ಶನವನ್ನು ನೆರವೇರಿಸಲು ಸಹಾಯ ಮಾಡುವವರನ್ನ, Hallelujah. ನಿಮ್ಮ ಭಾರ ಹೊರುವವರನ್ನ Yes, Lord. ದೇವರು ನಿಮಗೆ ಕೊಡಲಿ. ಆಮೆನ್. ಪ್ರಾರ್ಥನಾ ಯೋಧರನ್ನ, ಒಳ್ಳೆ ಜನರನ್ನ, ನಿಷ್ಠಾವಂತ ವಿಶ್ವಾಸಿಗಳನ್ನ, ನಿಮ್ಮ ಸೇವೆಗೆ ಸಹಾಯಕರಾಗಿ ನಿಲ್ಲುವವರನ್ನ, ನಿಮ್ಮ ಭಾರ ಹೊರುವ ಜನರನ್ನ ದೇವರು ನಿಮಗೆ ಕೊಡಲಿ. ಆಮೆನ್. ರಾಷ್ಟ್ರದ ನಾಯಕರು ನಿಮ್ಮನ್ನು ಹುಡುಕಿಕೊಂಡು ಬರಲಿ. ಆಮೆನ್. ದೊಡ್ಡ ದೊಡ್ಡ ರಾಜಕೀಯ ನಾಯಕರು ನಿಮ್ಮನ್ನು ಹುಡುಕಿಕೊಂಡು ಬರಲಿ. ಆಮೆನ್. ಬಿಸಿನೆಸ್ ಮ್ಯಾನ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿ. ಆಮೆನ್. ಅಷ್ಟು ದೊಡ್ಡ ಮಟ್ಟಕ್ಕೆ ದೇವರು ನಿಮ್ಮನ್ನು ತರಲಿ. ಆಮೆನ್. ತಕ್ಷಣವೇ ನಿಮಗಾದ ಅವಮಾನಕ್ಕೆ 2ರಷ್ಟು ಆಶೀರ್ವಾದ ಬರಲಿ. ಆಮೆನ್. ನಿಮಗಾದ ಅವಮಾನಕ್ಕೆ ಆಶೀರ್ವಾದ ಬರಲಿ. ಆಮೆನ್. ಒಂದು ಕ್ಷಣದಲ್ಲಿ ಎಲ್ಲವನ್ನು ದೇವರು ಬದಲಾಯಿಸಲಿ. ಆಮೆನ್. ಈ ತಕ್ಷಣವೇ ಶರೀರಕ್ಕೆ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಆತ್ಮಕ್ಕೆ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಪ್ರಾಣಕ್ಕೆ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಪ್ರತಿ ವ್ಯಾಧಿವರೆಗೆ ಬರಲಿ. ಆಮೆನ್. ಪ್ರತಿ ವ್ಯಾಧಿವರೆಗೆ ಬರಲಿ. ಆಮೆನ್. ಪ್ರತಿ ವ್ಯಾಧಿವರೆಗೆ ಬರಲಿ. ಆಮೆನ್. ಹಳೆಯ ನೋವುಗಳು ಹೊರಗೆ ಬರಲಿ. ಆಮೆನ್. ಇಂದಿನ ಎಲ್ಲ ನೋವುಗಳು ಹೊರಗೆ ಬರಲಿ. ಆಮೆನ್. ತಲೆಯಲ್ಲಿರುವಂಥ ನೋವು, ಆಮೆನ್. ಮೊಣಕಾಲಿರುವಂಥ ನೋವು, ಎದೆ ಒಳಗಿರುವಂಥ ನೋವು, ಹೌದು. ಹೊಟ್ಟೆ ಒಳಗಿರುವಂಥ ನೋವುಗಳು, Yes. ಎಲ್ಲ ನೋವುಗಳು ಹೊರಗೆ ಬರಲಿ. ಆಮೆನ್. ಯೇಸುವಿನ ನಾಮದಲ್ಲಿ, ಆಮೆನ್. ಯೇಸುವಿನ ನಾಮದಲ್ಲಿ, ಯೇಸುವಿನ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ. ಎಲ್ಲ ದುರಾತ್ಮಗಳು ಹೊರಗೆ ಬರಲಿ. ಆಮೆನ್. ಎಲ್ಲ ದುರಾತ್ಮಗಳು ಹೊರಗೆ ಬರಲಿ. ಆಮೆನ್. ಎಲ್ಲ ದೆವ್ವಗಳು ಹೊರಗೆ ಬರಲಿ. ಆಮೆನ್. ಎಲ್ಲ ಸ್ಪಿರಿಟ್ಗಳು ಹೊರಗೆ ಬರಲಿ. ಆಮೆನ್. ದೇವರೇ ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ದೇವರೇ ನೀನು ಸ್ವಸ್ಥ ಮಾಡಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ದೇವರೇ ನೀನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.